ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನೊಂದು ವೀಡಿಯೋ ಏನಪ್ಪ ಅಂತಂತಂದರೆ ಮೆಸ್ಕಾಮ್ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟು ಪ್ರಕಟಗೊಂಡಿದೆ. ಅದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟು ಬಂದಿದೆ. ಅಂತಂದರೆ ರಿಸಲ್ಟ್ ಈಗಾಗಲೇ ಪ್ರಕಟಗೊಂಡಿದೆ. ವೆಬ್ಸೈಟಲ್ಲಿ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ. ಓಕೆ, ಹಾಗಾಗಿ ಅದಕ್ಕೆ ಸಂಬಂಧಿರುವಂತಹ ಒಂದು ಇನ್ಫಾರ್ಮೇಷನು ಪೇಪರ್ ಪ್ರಕಟಣೆ ನಿನ್ನೆ ಅಂದರೆ ಇವತ್ತು ಪ್ರಕಟಣೆ ಆಗಿದೆ. ನಿನ್ನೆ ಅದನ್ನು ಕೊಟ್ಟರೆ ಇವತ್ತು ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಪೇಪರಲ್ಲಿ ನಿನ್ನೆನೇ ಅವರ ಒಂದು ರಿಸಲ್ಟನ್ನು ಬಿಟ್ಟಿದ್ದೀವಿ ಅಂತೇಳಿ ಮೆಸ್ಕಾಮ್ ಅವರು ಹೇಳಿರುವಂಥದ್ದನ್ನು ನೀವು ನೋಡ್ಬೋದು. ಈಗ ಒಂದು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉದ್ಯೋಗ ಪ್ರಕಟಣೆ ಸಂಖ್ಯೆ ಕೊಟ್ಟು ಅನುಗುಣವಾಗಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿನಲ್ಲಿ SSLC 10ನೇ ತರಗತಿ ಗಳಿಸಿರುವ ಅಂಕಗಳ ಜ್ಯೇಷ್ಠತೆ ಆಧಾರದ ಮೇಲೆ ಸೌರಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿ ಕಿರಿಯ ಪವರ್ಮ್ಯಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳೊಂದಿಗೆ ಮೆಸ್ಕಾಮ್ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಫಲಿತಾಂಶ ಬಂದ್ಬಿಟ್ಟು ಈಗಾಗಲೇ ಏನಾಗಿದೆ ಅಂತಂತಂದರೆ ಪ್ರಕಟಗೊಂಡಿದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ನಿಮ್ಮ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ ಸ್ನೇಹಿತರೆ. ಬಂದ ತಕ್ಷಣ ಪ್ರತಿಯೊಬ್ಬರು ಚೆಕ್ ಮಾಡಿ. ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಬಂದ ತಕ್ಷಣ, ಬಟ್ ಈವ್ನಿಂಗ್ ನಾನು ನಿಮಗೆ ಮತ್ತೆ ಅದ್ರ ಬಗ್ಗೆ ಅಪ್ಡೇಟನ್ನು ನೀಡ್ತೀನಿ. ಓಕೆ, ಈವ್ನಿಂಗ್ ಅಷ್ಟೊತ್ತಿಗೆ ನಿಮ್ಮ ಒಂದು ರಿಸಲ್ಟು ಖಂಡಿತವಾಗಿ ಬಂದೇ ಬರುತ್ತೆ. ಆಲ್ರೆಡಿ ಅವರು ನಿನ್ನೆಯಿಂದಲೇ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂತಂದರೆ ಇವತ್ತು ಅಥವಾ ನಾಳೆ ನಿಮ್ಮ ಒಂದು ಇವತ್ತೇ ಬರುತ್ತೆ. 100% ನಾಳೆ ಅಲ್ಲ, ಇವತ್ತು 100% ನಿಮ್ಮ ಒಂದು ರಿಸಲ್ಟನ್ನು ನೀವು ನೋಡ್ತೀರಾ. ನೋಡಿ ನಿಧಾನವಾಗಿ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಿ. ಯಾರಿಗೆಲ್ಲ ಕಟ್ ಆಫ್ ಅಂಕಗಳು ರೀಚ್ ಆಗಿದ್ದೀರೋ ಅವರೆಲ್ಲರೂ ಸೆಲೆಕ್ಟ್ ಆಗಿರ್ತೀರ. ಕಟ್ ಆಫ್ ಎಷ್ಟು ಬಂದಿರುತ್ತೆ ಎಷ್ಟಿಲ್ಲ ಎಂಬುದನ್ನು ನಾವು ರಿಸಲ್ಟ್ ಬಂದ ತಕ್ಷಣ ನಾವು ಆ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಈಗ ಇದರ ಅಪ್ಡೇಟ್ ಪ್ರಕಾರ ನಿಮ್ಮ ಒಂದು ರಿಸಲ್ಟು ಈಗ ಪ್ರಕಟ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಸಹ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.